ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಬಹುಮುಖ್ಯ ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಭಾರತದ ಇತಿಹಾಸ, ವಿಜ್ಞಾನ, ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುವುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬೆಟ್ಟದ ಜೀವ ಇದು ಯಾವ ಜ್ಞಾನಪೀಠ ಸಾಹಿತಿಯ ಕಾದಂಬರಿಯಾಗಿದೆ? ಕುವೆಂಪು, ಶಿವರಾಮ ಕಾರಂತ, ವಿ.ಕೃ. ಗೋಕಾಕ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇದಕ್ಕೆ ಸರಿ ಉತ್ತರ ಕಡಲ ತೀರದ ಭಾರ್ಗವ ಎಂದು ಖ್ಯಾತಿಯನ್ನು ಪಡೆದಿರುವಂತಹ ಶಿವರಾಮ ಕಾರಂತರು ಬೆಟ್ಟದ ಜೀವ ಎನ್ನುವಂತಹ ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ. ಮೂಕಜ್ಜಿಯ ಕನಸುಗಳು ಅತ್ಯಂತ ಪ್ರಸಿದ್ಧವಾದಂತಹ ಕೃತಿಯಾಗಿದೆ ಶಿವರಾಮ ಕಾರಂತರದು. ಟೊಮೆಟೊ ಹಣ್ಣಿನಲ್ಲಿರುವಂತಹ ಆಮ್ಲ ಯಾವುದು? ಆಕ್ಸಾಲಿಕ್ ಆಮ್ಲ ಟೊಮೆಟೊ ಹಣ್ಣಿನಲ್ಲಿರುವಂತಹ ಆಮ್ಲವಾಗಿದೆ. ಇನ್ನು ಸಿಟ್ರಿಕ್ ಆಮ್ಲ ನಿಂಬೆಹಣ್ಣು, ಹಾಗೆಯೇ ಮ್ಯಾಲಿಕ್ ಆಮ್ಲ ಸೇಬಿನಲ್ಲಿ ಕಾಣುತ್ತೇವೆ. ಕೊನೆಯದಾಗಿ ಹುಣಸೆ ಹಣ್ಣಿನಲ್ಲಿ ನಾವು ಟಾರ್ಟಾರಿಕ್ ಆಮ್ಲವನ್ನು ಕಾಣಬಹುದು. ಇಂಟರ್ಪೋಲ್ನ ಮುಖ್ಯ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್, ಜಿನಿವಾ, ಲಿಯೋನ್ ಮತ್ತು ನವದೆಹಲಿ. ಸರಿ ಉತ್ತರ ಲಿಯೋನ್. 1923ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಎಂಬ ಹೆಸರಿನಿಂದ ಅಸ್ತಿತ್ವಕ್ಕೆ ಬಂದಂತಹ ಇಂಟರ್ಪೋಲ್ ಏನಿದೆ, ಇದರ ಒಂದು ಮುಖ್ಯ ಕಚೇರಿ ಫ್ರಾನ್ಸ್ ದೇಶದ ಲಿಯೋನ್ನಲ್ಲಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ಅಂಶವನ್ನು ಭಾರತ ಸಂವಿಧಾನದ ನೂತನ ಲಕ್ಷಣ ಎಂದಿದ್ದಾರೆ? ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಮತ್ತು ಪ್ರಸ್ತಾವನೆ. ಇದಕ್ಕೆ ಸರಿ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ನೂತನ ಲಕ್ಷಣ ಅಂತ ಕರೆದಿದ್ದಾರೆ. ರಾಜ್ಯಸಭೆಗೆ ನಾಮಕರಣ, ರಾಜ್ಯ ನಿರ್ದೇಶಕ ತತ್ವಗಳು, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಅಂಶಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಅಂದರೆ ರಾಜ್ಯಸಭೆ ನಾಮಕರಣ ಇರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂಥ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ? ಇದಕ್ಕೆ ಸರಿ ಉತ್ತರ ಐರ್ಲೆಂಡ್ ದೇಶದಿಂದ ಈ ಪ್ರಮುಖ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಎರವಲು ಪಡೆದು ಅಳವಡಿಸಲಾಗಿದೆ. ಕರ್ನಾಟಕ ಜ್ಞಾನ ಆಯೋಗವನ್ನು ಸ್ಥಾಪಿಸಲಾದಂತಹ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ 2008. BS ಯಡಿಯೂರಪ್ಪನವರು ಈ ಕರ್ನಾಟಕ ಜ್ಞಾನ ಆಯೋಗವನ್ನು ನೇಮಕ ಮಾಡಿರ್ತಾರೆ. ಇದರ ಅಧ್ಯಕ್ಷರಾಗಿ ಕಸ್ತೂರಿ ರಂಗನ್ ರವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಣ್ಣೆಕಾಳುಗಳ ಉತ್ಪಾದನೆಗೆ ಸಂಬಂಧಿಸಿದಂತೆ ಯಾವ ಕ್ರಾಂತಿ ಪ್ರಸಿದ್ಧವಾಗಿದೆ? ಅಂದರೆ ಎಣ್ಣೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಳ ಮಾಡುವ ಸಲುವಾಗಿ ಒಂದು ರೆವಲ್ಯೂಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅದರ ಒಂದು ಹೆಸರು ಹಳದಿ ಕ್ರಾಂತಿ ಅಂತ ಅದಕ್ಕೆ ಹೆಸರನ್ನು ನೀಡಲಾಗಿತ್ತು. ಇವು ಸಮೇತ ಅನೇಕ ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ನೀಲಿ ಕ್ರಾಂತಿ ಮೀನು ಉತ್ಪಾದನೆ, ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆ, ಶ್ವೇತ ಕ್ರಾಂತಿ ಹಾಲಿನ ಉತ್ಪಾದನೆ, ಹಳದಿ ಕ್ರಾಂತಿ ಏನಿದೆ ಎಣ್ಣೆಕಾಳುಗಳ ಉತ್ಪಾದನೆಗೆ ಸಂಬಂಧಿಸಿದ್ದಾಗಿದೆ. ಭೂಪಟಗಳ ಅಥವಾ ನಕ್ಷೆಗಳಲ್ಲಿನ ವಿಸ್ತೀರ್ಣವನ್ನು ಅಳೆಯಲು ಬಳಸುವಂತಹ ಸಾಧನ ಯಾವುದು ಅಥವಾ ಮಾಪಕ? ಪ್ಲಾನಿಮೀಟರ್ ಅಂತ ಕರಿತೀವಿ. ಇದು ಭೂಪಟ ಮತ್ತು ನಕ್ಷೆಗಳಲ್ಲಿರುವಂತಹ ವಿಸ್ತೀರ್ಣವನ್ನು ಅಳೆಯೋದಕ್ಕೆ ಬಳಕೆ ಮಾಡ್ತಾರೆ. ಭಾರತೀಯ ಪುರಾತತ್ವ ಇಲಾಖೆ, ಇಂಡಿಯನ್ ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಕರಿತೀವಿ, ಇದು ಸ್ಥಾಪನೆಯಾದಂತಹ ವರ್ಷ ಯಾವುದು? 1894ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾಗುತ್ತೆ. ಐತಿಹಾಸಿಕ ಸಂಶೋಧನೆಗಳನ್ನು ಮಾಡುವ ಸಲುವಾಗಿ ಭಾರತೀಯ ಪುರಾತತ್ವ ಇಲಾಖೆ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಸ್ಥಳೀಯ ಸರ್ಕಾರದ ಪಿತಾಮಹ, ಭಾರತೀಯ ಸ್ನೇಹಿತ, ವೈಸ್ರಾಯ್, ಆಡಳಿತ ವಿಕೇಂದ್ರೀಕರಣ ಜನಕ ಎಂದು ಯಾವ ಬ್ರಿಟಿಷ್ ವೈಸ್ರಾಯ್ನನ್ನು ಕರೆಯುವರು? ಈ ಎಲ್ಲ ಬಿರುದುಗಳು ಲಾರ್ಡ್ ರಿಪ್ಪನ್ಗೆ ಇರುತ್ತವೆ. ಸ್ಥಳೀಯ ಸರ್ಕಾರಗಳ ರಚನೆಗೆ ಪ್ರಪ್ರಥಮವಾಗಿ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಹಾಗೆಯೇ ಭಾರತೀಯ ಸ್ನೇಹಿತ ವೈಸ್ರಾಯ್ ಅಂದರೆ ಆಡಳಿತದ ದೃಷ್ಟಿಕೋನದಲ್ಲಿ ಭಾರತೀಯರೊಂದಿಗೆ ಅತ್ಯಂತ ಸ್ನೇಹಮಯವಾಗಿ ವರ್ತನೆ ಮಾಡಿದಂತಹ ವೈಸ್ರಾಯ್. ಆಡಳಿತ ವಿಕೇಂದ್ರೀಕರಣದ ಜನಕ ಅಂತಲೂ ಕೂಡ ಈತನನ್ನ ಕರೆಯುತ್ತಾರೆ. ಈ ಕೆಳಗಿನ ಯಾವುದು ಸಂವಿಧಾನದ 44ನೇ ತಿದ್ದುಪಡಿ ಮೂಲಕ ಕೇವಲ ಕಾನೂನುಬದ್ಧ ಕಾನೂನಾಗಿ ಮಾರ್ಪಟ್ಟಿತು? ಆಸ್ತಿಯ ಹಕ್ಕು. ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿದ್ದಂಥ ಆಸ್ತಿಯ ಹಕ್ಕನ್ನು
ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಇದನ್ನು ಕೇವಲ ಕಾನೂನುಬದ್ಧ ಹಕ್ಕಾಗಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಬೇರ್ಪಡೆ ಮಾಡಲಾಯಿತು. ಭಾರತದ ಸಂವಿಧಾನದಲ್ಲಿ ಅತಿ ದೀರ್ಘವಾದ ಅನುಚ್ಛೇದ ಯಾವುದು? ಆರ್ಟಿಕಲ್ 243. ಗ್ರಾಮ ಪಂಚಾಯಿತಿ ರಚನೆ, ಅಧಿಕಾರ ವ್ಯಾಪ್ತಿ, ಕರ್ತವ್ಯಗಳ ಬಗ್ಗೆ ವಿವರಿಸುವಂತಹ ಈ ಒಂದು ಸಂವಿಧಾನದ ವಿಧಿ ಏನಿದೆ, ಇಡೀ ಸಂವಿಧಾನದಲ್ಲಿ ಅತಿ ದೀರ್ಘವಾದಂತಹ ಅನುಚ್ಛೇದವಾಗಿದೆ. ಬಲವಂತರಾಯ್ ಮೆಹ್ತಾ ಸಮಿತಿ 1956ರಲ್ಲಿ ನೇಮಕಗೊಂಡಿರುವ ಕಾರಣ? ಯಾವ ಕಾರಣಕ್ಕೆ ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು? ಸರಿಯಾದಂಥ ಉತ್ತರ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಾಪನೆಯನ್ನು ಪರಿಶೀಲನೆಯನ್ನು ಮಾಡುವ ಸಲುವಾಗಿ ಈ ಒಂದು ವರದಿಯನ್ನು ನೇಮಕ ಮಾಡಲಾಗಿತ್ತು. ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತಲೇ ಕರೀತಾರೆ ಬಲವಂತರಾಯ್ ಮೆಹ್ತಾರವರನ್ನು. ಭಾರತ ಸಂವಿಧಾನ 4ನೇ ಭಾಗವು ಯಾವ ಅಂಶಗಳನ್ನು ಚರ್ಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಇದು ವಿವರಣೆಯನ್ನು ನೀಡುತ್ತೆ. ಆರ್ಟಿಕಲ್ 36ರಿಂದ ಆರ್ಟಿಕಲ್ 51ರವರೆಗೆ 20 ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನು ನಾವು ಇಲ್ಲಿ ಕಾಣಬಹುದು. ಈ ಕೆಳಗಿನ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು? ಇದಕ್ಕೆ ಸರಿಯಾದ ಉತ್ತರ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ, AG. ಇವರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಚರ್ಚೆಯಲ್ಲಿ ಕೂಡ ಭಾಗವಹಿಸಬಹುದು, ಆದರೆ ಮತದಾನದ ಹಕ್ಕು ಮಾತ್ರ ಇವರಿಗೆ ಇಲ್ಲ. ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ KK ವೇಣುಗೋಪಾಲ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ನೋಟ್ ಪ್ರೈವೇಟ್ ಮುದ್ರಣ ಲಿಮಿಟೆಡ್ ಎಲ್ಲಿದೆ? ಕರ್ನಾಟಕದ ಮೈಸೂರು. ಇದನ್ನು ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತಲೂ ಕೂಡ ಕರೀತಾರೆ. ಮೈಸೂರಿನಲ್ಲಿ ಸ್ಥಾಪಿತವಾಗಿದೆ. ಇದರ ಬಹುಮುಖ್ಯ ಉದ್ದೇಶ ನೋಟ್ಗಳನ್ನು ಮುದ್ರಣ ಮಾಡಲಿಕ್ಕೆ ಬೇಕಾಗಿರುವಂಥ ಪೇಪರ್ಗಳನ್ನು ಪ್ರೊಡಕ್ಷನ್ ಮಾಡುತ್ತೆ ಈ ಒಂದು RBIನ ಶಾಖೆ. ರೈಲ್ವೆ ವಲಯಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. 4 ಹೊಂದಾಣಿಕೆ ಕೊಟ್ಟಿದ್ದಾರೆ, ಅದರಲ್ಲಿ 1 ಮಾತ್ರ ಸರಿ ಇದೆ, 3 ತಪ್ಪಾಗಿದ್ದಾವೆ. ಸರಿಯಾದಂಥ ಹೊಂದಾಣಿಕೆ ಪಶ್ಚಿಮ ರೈಲ್ವೆ ವಲಯ ಹಾಜಿಪುರ್, ಇದು ಸರಿಯಾದಂಥ ಹೊಂದಾಣಿಕೆಯಾಗಿದೆ. ಕೇಂದ್ರೀಯ ರೈಲ್ವೆ ವಲಯ ಮುಂಬೈನಲ್ಲಿದೆ, ನವದೆಹಲಿ ತಪ್ಪಾದ ಹೊಂದಾಣಿಕೆ. ದಕ್ಷಿಣ ಚೆನ್ನೈನಲ್ಲಿದೆ, ಹುಬ್ಬಳ್ಳಿ ಜೋಡಿಸಿದ್ದಾರೆ. ಹೀಗಾಗಿ ಸರಿಯಾದಂತಹ ಹೊಂದಾಣಿಕೆ ಪಶ್ಚಿಮ ಹಾಜಿಪುರ್. ಒಂದು ನಗರ ಪ್ರದೇಶದಲ್ಲಿ ಸಿಮೆಂಟ್ ಕೈಗಾರಿಕೆಯನ್ನು ಸ್ಥಾಪಿಸಲು ಅಗತ್ಯವಾಗಿ ಬೇಕಾಗಿರುವುದು ಏನು? ಈ 4 ಅಂಶಗಳಲ್ಲಿ ವಿದ್ಯುತ್, ಸಮೀಪದ ಸುಣ್ಣದ ಕಲ್ಲು, ಕುಶಲ ಕಾರ್ಮಿಕರು, ಸಂಚಾರ ಮಾರ್ಗ. ಈ 4 ಆಯ್ಕೆಗಳನ್ನು ನೋಡಿದಾಗ ಬೇಕಾಗಿರುವಂಥದ್ದು ಮೇಲಿನ ಎಲ್ಲವೂ. ಇವು ಒಂದಕ್ಕೆ ಒಂದು ಇಂಟರ್ಲಿಂಕ್ ಆಗಿರ್ತವೆ. ಪ್ರತಿಯೊಂದು ಸಮೇತ ಅಲ್ಲಿದ್ದಾಗ ಸಂಪನ್ಮೂಲ ಸಿಗಬೇಕು, ವಿದ್ಯುತ್ ಸೌಲಭ್ಯ ಇರಬೇಕು, ಕೆಲಸವನ್ನು ಮಾಡಲಿಕ್ಕೆ ಕುಶಲ ಕಾರ್ಮಿಕ ವ್ಯವಸ್ಥೆ ಇರಬೇಕು, ಹಾಗೆಯೇ ಪ್ರಾಡಕ್ಟನ್ನು ಬೇರೆ ಕಡೆಗೆ ಸಾಗಿಸಲಿಕ್ಕೆ ಸಂಚಾರ ಮಾರ್ಗವೂ ಕೂಡ ಉತ್ತಮವಾಗಿ ಇರಬೇಕು. ಎಬೋಲಾ ರೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎಬೋಲಾ ರೋಗ 2014ರಿಂದ 2016ರಲ್ಲಿ ಹರಡಿತು. ಇದು ಗಿನಿ, ಲೈಬೀರಿಯಾ, ನೈಜೀರಿಯಾ ದೇಶಗಳಲ್ಲಿ ತುಂಬ ಪರಿಣಾಮ ಬೀರಿತು. ಹಾಗೆಯೇ 3ನೇದು ಕಾಂಗೋದಲ್ಲಿ ಎಬೋಲಾ ಎಂಬ ನದಿ ಇದೆ. ಈ 3 ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಸರಿಯಾದಂತಹ ಸ್ಟೇಟ್ಮೆಂಟ್ 3 ಸಮೇತ ಸರಿಯಾಗಿದ್ದಾವೆ. 2014ರಿಂದ 2016ರಲ್ಲಿ ಎಬೋಲಾ ರೋಗದ ಉಪಟಳ ಜಾಸ್ತಿ ಇತ್ತು. ಇದು ಗಿನಿ, ಲೈಬೀರಿಯಾ, ನೈಜೀರಿಯಾದಂಥ ದೇಶಗಳಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರಿತು. ಹಾಗೆಯೇ ಕಾಂಗೋದಲ್ಲಿ ಎಬೋಲಾ ಎನ್ನುವಂಥ ನದಿನೂ ಸಮೇತ ಇದೆ. ಒಪೆಕ್ ಎಂಬುದು ಏನು? OPEC. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯಾಗಿದೆ. 13 ದೇಶಗಳು ಸೇರಿಕೊಂಡು ಪೆಟ್ರೋಲಿಯಮನ್ನು ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವನ್ನು 1960ರಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ತಾರೆ. ಇದರ ಒಂದು ಹೆಡ್ ಕ್ವಾರ್ಟರ್ ವಿಯೆನ್ನಾದಲ್ಲಿದೆ, ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ನಾವು ಕಾಣ್ತೇವೆ. ಪೆಟ್ರೋಲಿಯಮನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವಾಗಿದೆ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್. ಆಗ್ಮಾರ್ಕ್ ಎಂಬುದು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಕೃಷಿ ಉತ್ಪಾದನೆಯ ಗುಣಮಟ್ಟವನ್ನು ದೃಢೀಕರಿಸುವಂತಹ ಮೊಹರು. ಕೃಷಿ ಉತ್ಪನ್ನಗಳೇನಿದ್ದಾವೆ ಆ ಉತ್ಪನ್ನಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅವುಗಳ ಮೇಲೆ ಹಾಕುವಂಥ ಮೊಹರ್ ಏನಿದೆ ಅದನ್ನು ಆಗ್ಮಾರ್ಕ್ ಅಂತ ಕರಿತೀವಿ. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? 1969. ರಾಗ್ನಾರ್ ಫ್ರೆಸ್ಚ್ ಮತ್ತು ಜಾನ್ ಟಿನ್ಬರ್ಗೆನ್ ಎನ್ನುವಂಥವರಿಗೆ
1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ ಮೂಲದಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ? ಜಲವಿದ್ಯುತ್, ಉಷ್ಣ ವಿದ್ಯುತ್, ಪವನ ವಿದ್ಯುತ್ ಮತ್ತು ನ್ಯೂಕ್ಲಿಯರ್. ಇದಕ್ಕೆ ಸರಿ ಉತ್ತರ ಉಷ್ಣ ವಿದ್ಯುತ್ ಮೂಲದಿಂದ ಭಾರತಕ್ಕೆ ಹೆಚ್ಚು ಪ್ರಮಾಣದ ವಿದ್ಯುತ್ ಉತ್ಪಾದನೆ ಆಗುತ್ತೆ. 71% ವಿದ್ಯುತ್ ಉತ್ಪಾದನೆ ಉಷ್ಣ ವಿದ್ಯುತ್ ಸ್ಥಾವರಗಳಿಂದಲೇ ಭಾರತಕ್ಕೆ ಲಭಿಸುತ್ತದೆ. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಸಂಸತ್ ಸದಸ್ಯರ ವೇತನವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವ ಜವಾಬ್ದಾರಿ ಈ ಕೆಳಗಿನ ಯಾರದ್ದಾಗಿದೆ? ಸಂಸತ್ತಿನ ಕಾನೂನಿನ ಮೂಲಕ. ಅಂದರೆ ಸಂಸತ್ ಸದಸ್ಯರ ವೇತನ ಕಾಲಕಾಲಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾರೆ. ಅಂದರೆ ವೇತನವನ್ನು ಹೆಚ್ಚಳ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಸೊ ಇದನ್ನು ಮಾಡುವಂಥದ್ದು ಪ್ರಕ್ರಿಯೆ ಯಾವ ರೀತಿ ಅಂತೇಳಿದ್ರೆ ಸಂಸತ್ತಿನ ಕಾನೂನಿನ ಮೂಲಕ ಇದನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಎಷ್ಟು ವರ್ಷಗಳ ಅವಧಿಗೆ ಕರ್ತವ್ಯ ನಿರ್ವಹಿಸುವರು? ಇದಕ್ಕೆ ಸರಿ ಉತ್ತರ 6 ವರ್ಷಗಳು ಅಥವಾ 65 ವರ್ಷ ವಯೋಮಿತಿ. ಅವ್ರನ್ನ 6 ವರ್ಷದ ಅವಧಿಗೆ ನೇಮಕ ಮಾಡಲಾಗುತ್ತೆ. ಅಥವಾ ಅವರ ವಯೋಮಿತಿ 65 ವರ್ಷ ಆಯಿತು ಅಂತೇಳಿದ್ರೆ ಅವರು ಆ ಹುದ್ದೆಯಿಂದ ನಿವೃತ್ತಿಯನ್ನು ಹೊಂದ್ತಾರೆ. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951. ಸೊ ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹರ್ ಜಾತಿಯವರಿಗೆ ಪ್ರತ್ಯೇಕ ಮತಕ್ಷೇತ್ರಕ್ಕಾಗಿ ಒತ್ತಾಯಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಿದೆ ನವೆಂಬರ್ 1930ರಿಂದ ಜನವರಿ 1931ರವರೆಗೆ ಲಂಡನ್ನಲ್ಲಿ ನಡೆಯುತ್ತೆ. ಇದಕ್ಕೆ ಬ್ರಿಟಿಷ್ ರಾಜನಾದಂತಹ 5ನೇ ಜಾರ್ಜ್ ಅಧ್ಯಕ್ಷತೆಯನ್ನು ವಹಿಸಿರ್ತಾನೆ. ಆಗ ಪ್ರಧಾನಮಂತ್ರಿಯಾಗಿದ್ದಂಥವನು ಬ್ರಿಟನ್ನ ಪ್ರಧಾನಮಂತ್ರಿ ರಾಮ್ಸೆ ಮ್ಯಾಕ್ಡೊನಾಲ್ಡ್. ಸೊ ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹರ್ ಜಾತಿಯವರಿಗೆ ಪ್ರತ್ಯೇಕ ಮತಕ್ಷೇತ್ರದ ಒತ್ತಾಯವನ್ನು ಮಾಡ್ತಾರೆ. ನಮ್ಮ ದೇಶದ ಪ್ರಥಮ ಸಾಮಾನ್ಯ ನ್ಯಾಯ ತೀರ್ಮಾನ ಸಂಚಾರಿ ನ್ಯಾಯಾಲಯವು ಪುನ್ಬಾನಾ ಗ್ರಾಮದಲ್ಲಿ ಉದ್ಘಾಟಿಸಲಾಯಿತು. ಇದು ಯಾವ ರಾಜ್ಯದಲ್ಲಿದೆ? ಹರಿಯಾಣ ರಾಜ್ಯದ ಮೇವಾತ್ ಎನ್ನುವಂತಹ ಜಿಲ್ಲೆಯ ಪುನ್ಬಾನಾ ಗ್ರಾಮದಲ್ಲಿ ಭಾರತದ ಮೊದಲ ಸಂಚಾರಿ ನ್ಯಾಯಾಲಯ ಉದ್ಘಾಟನೆಯಾಗುತ್ತೆ. ಇದು ಉದ್ಘಾಟನೆಯಾದಂತಹ ವರ್ಷ 2007. ಸಂವಿಧಾನದ 73ನೇ ತಿದ್ದುಪಡಿ ಅಧಿನಿಯಮ 1992ರಲ್ಲಿ ಅಂಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅಂಶಗಳು ಸರಿಯಾಗಿವೆ? ಇದಕ್ಕೆ ಸರಿಯಾದಂಥ ಉತ್ತರ 1 ಮತ್ತು 2. ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ 3 ಹಂತಗಳಲ್ಲಿ ಇರಬೇಕು ಅಂತ 73ನೇ ತಿದ್ದುಪಡಿ ಹೇಳ್ತು. ಅಂತೆಯೇ ಪಂಚಾಯಿತಿಯ ಅಧಿಕಾರ ಅವಧಿ 5 ವರ್ಷಗಳು ನಿಗದಿಗೊಳಿಸಲಾಯಿತು. OBCಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಆಯೋಗಗಳು ಸಂಬಂಧಿಸಿವೆ? ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಆಯೋಗಗಳು ಕೆಲಸವನ್ನು ಮಾಡಿದ್ದಾವೆ? 1, 2, 3 ಅಂದರೆ ನಾಗನಗೌಡ ಸಮಿತಿ 1953, LG ಹಾವನೂರು ಆಯೋಗ 1972-73, ಹಾಗೆಯೇ ವೆಂಕಟಸ್ವಾಮಿ ಆಯೋಗ 1986. ಈ 3 ಆಯೋಗಗಳು ಸಮೇತ ಹಿಂದುಳಿದ ವರ್ಗಗಳ ಸುಧಾರಣೆಗಾಗಿ ನೇಮಕಗೊಂಡಂತಹ ಸಮಿತಿಗಳಾಗಿದ್ದಾವೆ. ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು ಯಾರು? ಆಯ್ಕೆ 3
ಹಣಕಾಸು ಸಚಿವಾಲಯ, ದ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಕರಿತೀವಿ. ಇವರು ಪ್ರತಿ ವರ್ಷ ಬಜೆಟ್ ಪೂರ್ವದಲ್ಲಿ, ಅಂದರೆ ಬಜೆಟ್ ಮಂಡನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಮುಂಚೆ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಪ್ರಕಟ ಮಾಡ್ತಾರೆ. ಈ ಆರ್ಥಿಕ ಸಮೀಕ್ಷೆ ಏನಿದೆ, ಕಳೆದ ಒಂದು ವರ್ಷದಲ್ಲಿ ಮಾಡಲಾದಂತಹ ಆರ್ಥಿಕ ಕಾರ್ಯಕ್ರಮಗಳ ಸಂಪೂರ್ಣವಾದಂಥ ವರದಿಯನ್ನು ಒಳಗೊಂಡಿರುತ್ತೆ. ಕರ್ನಾಟಕದ ಭೂಮಿ ಪರಿಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇದು ಭೂ ದಾಖಲೆಗಳ ಕಂಪ್ಯೂಟರೀಕರಣ. ರೈತರಿಗೆ ಬೇಕಾದಂತಹ ಪಹಣಿ ಇರ್ಬೋದು ಅಥವಾ ಅವರ ಭೂ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡಿರುವಂತಹ ಸರ್ಕಾರದ ಯೋಜನೆಯನ್ನು ಭೂಮಿ ಯೋಜನೆ ಅಂತ ಕರಿತೀವಿ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಖಾತರಿಯನ್ನು ನೀಡುತ್ತದೆ? ಸಂವಿಧಾನದ 30ನೇ ವಿಧಿ ಅಲ್ಪಸಂಖ್ಯಾತರು ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ನಡೆಸುವಂತಹ ಹಕ್ಕನ್ನು ಹೊಂದಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ವ್ಯಾಜ್ಯ PIL ಅಂತ ಕರಿತೀವಿ. ಇದರ ಅರ್ಥ ಏನು? ನೊಂದ ವ್ಯಕ್ತಿಯ ಪರವಾಗಿ ಅಥವಾ ಸಾರ್ವಜನಿಕ ಹಾನಿಯ ಪರಿಹಾರದ ಉದ್ದೇಶಕ್ಕಾಗಿ ಸಾರ್ವಜನಿಕರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಹೂಡುವಂಥ ವ್ಯಾಜ್ಯವನ್ನು ಸಾರ್ವಜನಿಕ ಹಿತಾಸಕ್ತಿ ವ್ಯಾಜ್ಯ ಅಂತ ಕರಿತೀವಿ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ವಜ್ರವು ಯಾವುದರ ಭಿನ್ನ ರೂಪವಾಗಿದೆ? 2ನೇ ಪ್ರಶ್ನೆ, ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು? ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.